ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಅಪೊಸ್ತಲ ಕೃತ್ಯ 14ನೇ ಅಧ್ಯಾಯ 27ನೇ ವಾಕ್ಯ. ಅಲ್ಲಿ ಸಭೆಯನ್ನು ಕೂಡಿಸಿ ದೇವರು ತಮ್ಮೊಂದಿಗಿದ್ದು ಮಾಡಿದ್ದೆಲ್ಲವನ್ನು, ಆತನು ಅನ್ಯ ಜನರಿಗೆ ನಂಬಿಕೆಯ ಬಾಗಿಲನ್ನು ತೆರೆದದ್ದನ್ನು ವಿವರವಾಗಿ ಹೇಳಿದರು. ಅಪೊಸ್ತಲನಾದ ಪೌಲನು ಬಾರ್ನಬನೊಂದಿಗೆ ತನ್ನ ಮೊದಲ ಮಿಷನರಿ ಪ್ರಯಾಣವನ್ನು ಆರಂಭಿಸ್ತಾನೆ. 13ನೇ ಅಧ್ಯಾಯದಲ್ಲಿ ಅಂತಿಯೋಕ್ಯದಲ್ಲಿದ್ದಂತಹ ಸಭೆಯವರು ಅವರನ್ನು ಪ್ರಾರ್ಥನೆ ಮಾಡಿ ಸೇವೆಗಾಗಿ ಕಳಿಸ್ಕೊಡ್ತಾರೆ. ಒಂದು ಕಾಲದಲ್ಲಿ ಸುವಾರ್ಥ ವಿರೋಧಿಯಾಗಿದ್ದಂತಹ ಪೌಲನು ಈಗ ಸುವಾರ್ಥ ನಾಯಕನಾಗಿ ಮುಂದೆ ಸಾಗುವಂತಹ ಮಿಷನರಿ ಪ್ರಯಾಣವನ್ನು ಮಾಡುವುದನ್ನು ನಾವು ನೋಡ್ಬೋದು. ಹೀಗೆ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಹೋಗಿ ಅವರು ಅನೇಕ ಹಳ್ಳಿಗಳನ್ನು, ಪಟ್ಟಣಗಳನ್ನು ಸಂಧಿಸಿ ಅನೇಕರಿಗೆ ಸುವಾರ್ತೆಯನ್ನು ಸಾರ್ತಾರೆ. ಅನೇಕ ಅದ್ಭುತಗಳು ಅಲ್ಲಿ ನಡೀತದೆ. ಮಂತ್ರವಾದಿ ಬಿಡುಗಡೆ ಹೊಂತಾನೆ. ಅದೇ ಥರ ಸುವಾರ್ತೆಗಳು ಸಾರಲ್ಪಡುತ್ತೆ. ಅನೇಕರು ಯೇಸುಸ್ವಾಮಿನ ಕಂಡುಕೊಳ್ತಾರೆ. ವಿವಿಧ ಕಡೆಗಳಲ್ಲಿ ಸಭೆಯು ಸ್ಥಾಪನೆ ಆಗುತ್ತೆ. ಸಮಸ್ಯೆ ಬರುತ್ತೆ. ಅವರನ್ನ ದೇವರು ಅಂತ ಹೊಗಳ್ತಾರೆ, ಅವ್ರಿಗೆ ಹೂವಿನ ಹಾರ ಹಾಕ್ತಾರೆ, ದೇವರು ಅಂತ ಪೂಜೆ ಮಾಡೋಕ್ಕೆ ಬರ್ತಾರೆ. ಒಂದು ರೀತಿಯಲ್ಲಿ ಸುಖ ದುಃಖ ಮಿಶ್ರಿತವಾದಂತಹ ಒಂದು ಅನುಭವ. ಅಂದರೆ ಕಷ್ಟವೂ ಇತ್ತು, ಸಂತೋಷವೂ ಇತ್ತು, ಗೌರವನೂ ಇತ್ತು, ವಿರೋಧನೂ ಇತ್ತು. ಈ ಎಲ್ಲ ರೀತಿಯ ಅನುಭವಗಳನ್ನು ಅವರು ಅನುಭವಿಸಿಕೊಂಡು ಹಿಂದಿರುಗಿ ಬರ್ತಾರೆ. ತಾವು ಎಲ್ಲಿಂದ ಕಳುಹಿಸಲ್ಪಟ್ಟರೋ ಅಲ್ಲಿಗೆ ಬಂದರು. ಅದರ 26ನೇ ವಾಕ್ಯದಲ್ಲಿ ಓದ್ತೇವೆ, ಅವರು ನೆರವೇರಿಸಿ ಬಂದ ಕೆಲಸಕ್ಕೋಸ್ಕರ ದೇವರ ಕೃಪಾಶ್ರಯಕ್ಕೆ ಒಪ್ಪಿಸಲ್ಪಟ್ಟವರಾಗಿ ಆ ಊರಿನಿಂದಲೇ ಹೊರಟಿದ್ರು. ಅಂತ್ಯೋಕ್ಯದಿಂದ ಹೊರಟು ರಿಟರ್ನ್ ಅವರು ಅಂತ್ಯೋಕ್ಯದಲ್ಲಿ ಬಂದಾಗ ಜನರೆಲ್ಲರಿಗೂ ಒಂದು ಕಾತರ, ಒಂದು ಸಂತೋಷ. ಹೇಗಿತ್ತು ಈ ಮಿನಿಸ್ಟ್ರಿ, ಇವರು ಯಾವ ರೀತಿಯಲ್ಲಿ ಸೇವೆ ಮಾಡ್ಕೊಂಡು ಬಂದರು, ಎಲ್ಲಿ ಹೋಗಿ ಬಂದರು, ಏನೇನು ಆಯಿತು ಅಂತ ಕೇಳುವುದಕ್ಕೆ ಆಸಕ್ತಿ ಉಳ್ಳವರಾಗಿ ಅವರೆಲ್ಲರೂ ಏನು ಮಾಡಿದ್ದಾರೆ, ಸಭೆಯೆಲ್ಲ ಒಟ್ಟಾಗಿ ಕೂಡಿದ್ದಾರೆ. ಸಭೆಯೆಲ್ಲ ಒಟ್ಟಾಗಿ ಕೂಡಿ ಪೌಲ ಮತ್ತು ಬಾರ್ನಬ ತಮ್ಮ ಸೇವಾ ಅನುಭವವನ್ನು ಹೇಳೋದನ್ನು ಕೇಳಿ ಸಂತೋಷ ಪಡುವುದಕ್ಕಾಗಿ ಅವರು ಕಾಯ್ತಾ ಇದ್ದಾರೆ. ಏನು ಹೇಳಬಹುದು, ಏನು ನಡೆದಿರಬಹುದು, ಅವರ ಆಸಕ್ತಿಯಿಂದ ಇರುವಾಗ ಪೌಲ ಮತ್ತು ಬಾರ್ನಬ ಅವರ ಬಳಿಯಲ್ಲಿ ವಿಷಯಗಳನ್ನ ಹಂಚ್ಕೊಳ್ತಾ ಇದ್ದಾರೆ. ನನಗೆ ಬಹಳ ಒಂದು ಸಂತೋಷ ಕೊಟ್ಟಿದ್ದೇನು ಅಂದರೆ, ಅಲ್ಲಿ ಅವ್ರು ಹೇಳ್ತಾ ಇರೋದು, ಸಭೆಯನ್ನು ಕೂಡಿಸಿ ದೇವರು ತಮ್ಮೊಂದಿಗಿದ್ದು ಮಾಡಿದ್ದು. ಅದರರ್ಥ ಒಂದನೇದಾಗಿ ಅವ್ರು ಹೇಳ್ತಾ ಇರೋದು, ನಾವು ಮಾಡಿದ್ದಲ್ಲ, ದೇವರು ನಮ್ಮೊಂದಿಗೆ ಇದ್ದು ಮಾಡಿದ್ದು. ಕೆಲ ಸಂದರ್ಭಗಳಲ್ಲಿ ನಾವು ಏನು ಮಾಡ್ತೀವಿ, ಗೊತ್ತಿದ್ದೋ ಗೊತ್ತಿಲ್ಲದೋ ಹೇಳ್ಬಿಡ್ತೀವಿ. ನಾನು ಆ ಊರಿಗೆ ಹೋಗಿದ್ದೆ, ಅಲ್ಲಿ ಪ್ರಾರ್ಥನೆ ಮಾಡಿದೆ, ಅಲ್ಲಿ ದೆವ್ವ ಬಿಟ್ಟು ಹೋಯಿತು. ನಾನು ಅಲ್ಲಿಗೆ ಹೋದೆ, ಅವನು ಕ್ಯಾನ್ಸರ್ ಗೆಡ್ಡೆ ಇತ್ತು, ನಾನು ಪ್ರಾರ್ಥನೆ ಮಾಡಿದೆ, ತಕ್ಷಣ ಏನಾಯಿತು, ಆ ಗೆಡ್ಡೆ ಕರಗೋಯ್ತು. ಹೀಗೆ ಸೇವಕರಾದಂತಹ ನಾವು ಹೇಳುವಂತಹ ಕಾರ್ಯಗಳಲ್ಲಿ ಕೆಲವು ಟೈಮ್ಗಳಲ್ಲಿ ದೇವರಿಗೆ ಕೊಡಬೇಕಾದ ಘನತೆಯನ್ನೇ ಕೊಡದೆ ನಾವೇ ಘನತೆಯನ್ನು, ನಾವೇನೋ ದೊಡ್ಡ ಅದ್ಭುತ ಮಾಡುವಂಥ ವ್ಯಕ್ತಿಯಾಗಿ, ಮಾಯಾಜಾಲದ ವ್ಯಕ್ತಿಯಾಗಿ, ಜಾದುವಾಗಿ ನಾವೇನೋ ಮಾಡಿಬಿಟ್ವಿ ಅನ್ನೋ ರೀತಿಯಲ್ಲಿ ಮಾತಾಡ್ಬಿಡ್ತೀವಿ. ಆದರೆ ಪೌಲ ಅಲ್ಲಿ ಹೇಳ್ತಾ ಇರೋದು ಒಂದನೇ ವರ್ಡ್ ಏನು ಅಂತ ಹೇಳಿದ್ರೆ, ದೇವರು ತಮ್ಮೊಂದಿಗಿದ್ದು ಮಾಡಿದ್ರು. ದೇವರು ನಮ್ಮೊಂದಿಗಿದ್ದು ಮಾಡಿದ್ರು. ಅವ್ರು ಹೇಳುವಂಥ ಒಂದು ಮಾತು, ನಾವು ಮಾಡಲಿಲ್ಲ, ನಾವು ಓದ್ವಿ, ನಾವು ಸುವಾರ್ತೆಗೆ ಸಾರಿದ್ವಿ ಅಷ್ಟೇ. ಆದರೆ ದೇವರು ನಮ್ಮೊಂದಿಗೆ ಇದ್ದಿದ್ದರಿಂದಲೇ ನಮ್ಮ ಸುವಾರ್ತೆಯಲ್ಲಿ ಫಲಭರಿತವಾಯಿತು. ದೇವರು ನಮ್ಮೊಂದಿಗೆ ಇದ್ದಿದ್ದರಿಂದಲೇ ನಾನು ಪ್ರಾರ್ಥನೆ ಮಾಡಿದಾಗ ಅದ್ಭುತಗಳು ನಡೆಯಿತು. ದೇವರು ನಮ್ಮೊಂದಿಗೆ ಇದ್ದದ್ದರಿಂದ ನಾವು ಸುವಾರ್ತೆ ಸಾರಿದಾಗ ಅನೇಕ ಹೃದಯಗಳು ತೆರೆಯಲ್ಪಡ್ತು. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನಮ್ಮ ಸ್ವಂತ ಬಲದಿಂದ, ಸ್ವಂತ ಶಕ್ತಿಯಿಂದ ಏನೂ ಆಗಲ್ಲ. ದೇವರು ನಮ್ಮೊಂದಿಗಿದ್ದರೆ ಮಾತ್ರನೇ ನಡೆಯುತ್ತೆ. ಎರಡನೇದಾಗಿ ಅಲ್ಲಿ ಹೇಳ್ತಾರೆ, ಆತನು ಅನ್ಯ ಜನರಿಗೆ ನಂಬಿಕೆಯ ಬಾಗಿಲನ್ನು ತೆರೆದರು. ಎರಡನೇದಾಗಿ ಪೌಲ ಹೇಳುವಂಥ ಇನ್ನೊಂದು ಮಾತು ಏನು ಗೊತ್ತಾ, ನಾನು ಸುವಾರ್ತೆ ಸಾರಿರ್ಬೋದು, ನಂಬಿಕೆಯ ಬಾಗಿಲನ್ನು ತೆರೆದಿದ್ದು ದೇವರು. ಒಂದು, ದೇವರು ನಮ್ಮ ಸಂಗಡ ಇದ್ದರು. ಎರಡು, ಬಾಗಿಲನ್ನು ತೆರೆದಿದ್ದು ದೇವರು. ಅದರ ಅರ್ಥ ಕ್ರೆಡಿಟ್ ಪೂರ್ಣವಾಗಿ ದೇವರಿಗೆ.
ಪೂರ್ಣವಾಗಿ ಕ್ರೆಡಿಟನ್ನು ದೇವರಿಗೆ ಕೊಡುವಂತಹ ಒಂದು ಸ್ವಭಾವವನ್ನು ನಾವಲ್ಲಿ ನೋಡಬಹುದು. ಈ ಹಗಲಿನ ಸಮಯದಲ್ಲಿ ನನ್ನನ್ನು ಕೇಳುವಂಥ ಪ್ರಿಯ ದೇವರ ಮಕ್ಕಳೇ, ಒಂದು ವೇಳೆ ನಾವು ಅನೇಕರಿಗೆ ಸುವಾರ್ತೆ ಸಾರಿರ್ಬೋದು, ಅನೇಕರು ಯೇಸುವನ್ನು ಕಂಡುಕೊಂಡಿರ್ಬೋದು, ನಿಮ್ಮ ಮೂಲಕ ಅನೇಕ ಆತ್ಮಗಳು ಕರ್ತನ ಬಳಿಗೆ ಬಂದಿರ್ಬೋದು, ನೀವು ಪ್ರಾರ್ಥನೆ ಮಾಡಿದಾಗ ಸೌಖ್ಯ ಆಗಿರ್ಬೋದು, ನೀವು ಪ್ರಾರ್ಥನೆ ಮಾಡಿದಾಗ ನಿಮ್ಮ ಕಷ್ಟಗಳು ಪರಿಹಾರ ಆಗಿರ್ಬೋದು, ಈ ಥರ ವ್ಯಕ್ತಿಗಳಿಗೆ ಅದ್ಭುತ ಆಗಿರಬಹುದು. ಆದರೆ ಅದು ನಿಮ್ಮಿಂದಲ್ಲ, ನನ್ನಿಂದಲ್ಲ, ದೇವರು ನಮ್ಮೊಂದಿಗಿದ್ದರಿಂದ, ದೇವರು ನಮ್ಮ ಸಂಗಡ ಇದ್ದು ಆ ಕಾರ್ಯವನ್ನು ಮಾಡಿದ್ದಾರೆ ಎಂಬುದಾಗಿ ನಾವು ನಂಬಿಕೆಯಿಂದ ಹೇಳುವುದಕ್ಕೆ ತಯಾರಾಗುವುದಾದರೆ ದೇವರು ಇನ್ನೂ ಹೆಚ್ಚಾಗಿ ನಮ್ಮನ್ನು ಉಪಯೋಗಿಸುವುದಕ್ಕೆ ಶಕ್ತನಾಗಿದ್ದಾನೆ. ಪೌಲ ಹೇಳ್ತಾನೆ, ದೇವರು ನಮ್ಮೊಂದಿಗಿದ್ದು ಅನೇಕ ಅದ್ಭುತಗಳನ್ನು ಮಾಡಿದ್ರು. ದೇವರು ಅನ್ಯ ಜನರಿಗೆ ನಂಬಿಕೆಯ ಬಾಗಿಲನ್ನು ತೆರೆದರು. ಸುವಾರ್ತೆ ಅನೇಕರು ಕೇಳಿದ್ರು, ಅನೇಕರು ಸತ್ಯವನ್ನು ತಿಳಿದುಕೊಂಡ್ರು ಎಂಬುದಾಗೆಲ್ಲ ಪೌಲ ಹೇಳ್ತಾನೆ. ಈ ದಿವಸ ಕರ್ತನಲ್ಲಿ ಆಶ್ರಯಿಸೋಣ, ಕರ್ತನ ಮುಖವನ್ನು ನೋಡೋಣ, ಕರ್ತನಿಗೆ ಹೇಳೋಣ, ಸ್ವಾಮಿ ನೀನು ಮಾಡಿದ ಅದ್ಭುತಗಳಿಗಾಗಿ ಸ್ತೋತ್ರ, ನೀನು ತೆರೆದಂತಹ ಬಾಗಿಲುಗಳಿಗಾಗಿ ಸ್ತೋತ್ರ, ನೀನು ಮಾಡಿದಂತಹ ಬಿಡುಗಡೆಗಾಗಿ ನಿನಗೆ ಸ್ತೋತ್ರ. ದೇವರು ತಾನೇ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾದೊಬ್ಬ ದೇವರಾಗಿದ್ದಾನೆ. ಆ ದೇವರಲ್ಲಿ ನಾವು ಆಶ್ರಯಿಸೋಣ, ಆ ದೇವರ ಮುಖವನ್ನು ನೋಡೋಣ, ಆ ದೇವರಿಗೆ ಹೇಳೋಣ, ಸ್ವಾಮಿ ನೀನು ನನ್ನ ಸಂಗಡ ಇದ್ದು ಮಾಡಿದಂಥ ಎಲ್ಲ ಅದ್ಭುತಗಳಿಗಾಗಿ ಸ್ತೋತ್ರ. ಎಲ್ಲ ಘನತೆ ಮಹಿಮೆ ಕರ್ತನಿಗೆ ಮಾತ್ರ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ಇದುವರೆಗೂ ನಿನ್ನ ಸಾನ್ನಿಧ್ಯ ಇದ್ದದಕ್ಕಾಗಿ ಸ್ತೋತ್ರ. ನಮ್ಮ ಮೂಲಕ ನೀನು ಮಾಡಿಸ್ತಿರುವಂತಹ ಎಲ್ಲ ಅದ್ಭುತಗಳಿಗಾಗಿ ಸ್ತೋತ್ರ. ನಮ್ಮ ಬಲದಿಂದ, ನಮ್ಮ ಶಕ್ತಿಯಿಂದ ಅಲ್ಲಪ್ಪ, ನೀನು ನಮ್ಮ ಸಂಗಡ ಇದ್ದು ನಮ್ಮ ಮೂಲಕ ಅದ್ಭುತಗಳನ್ನು ಮಾಡಿಸಿದ್ದಿ, ಅದಕ್ಕಾಗಿ ಸ್ತೋತ್ರ. ಈ ದಿನಗಳಲ್ಲಿ ಆ ಅದ್ಭುತಗಳನ್ನು ಮಾಡಿದಂತಹ ನಿನಗೆ ಘನತೆ ಗೌರವವನ್ನು ಸಲ್ಲಿಸುತ್ತಾ ಮುಂದೆ ಸಾಗುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.